ಮೊಟ್ಟ ಮೊದಲನೇದಾಗಿ ಇವತ್ತೇನು ತಾನೇ ನಡೆದಂತ ಘಟನೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎನ್ನುವಂತಹ ಯುವಕ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ, ಅದು ಮುಖ್ಯವಾಗಿ ಬಳ್ಳಾರಿ ನಗರದಲ್ಲಿ ಇವತ್ತೇನು ವಾಲ್ಮೀಕಿಯ ಪುತ್ಥಳಿಯನ್ನ ಅನಾವರಣ ಸಂದರ್ಭದಲ್ಲಿ ನಡೆದಂತ ಘಟನೆಯಲ್ಲಿ ಇದೊಂದು ವಿಷಾದವಂತ ಸಂಗತಿಯಾಗಿ, ಅದರ ಜೊತೆಗೆ ನಿನ್ನೆ ನಡೆದಂತ ಘಟನೆಯಲ್ಲಿ ಇವತ್ತು ಈ ಭಾಗದ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಕಬ್ಲಿ ಶಾಸಕರಾದಂತ ಗಣೇಶ್ ಅವರು, ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲೆಯ ಮತ್ತು ಎಲ್ಲ ಬೇರೆ ಬೇರೆ ಸಮಾಜದ ಎಲ್ಲರೂ ಕೂಡ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ಮಾಡುವಂತ ಕಾರ್ಯಕ್ರಮಕ್ಕೆ ಇವತ್ತು ಏನು ಈ ದುಷ್ಟ ಬಿಜೆಪಿಯವರು ಇವತ್ತೇನು ವಿನಾಕಾರಣನೆ ಒಂದು ಕಾಲು ಕೆದರಿ ಜಗಳ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂತ ಒಂದು ನಾಣ್ಣುಡಿಯನ್ನ ಇಟ್ಕೊಂಡು ಇವತ್ತು ಅವರೆಲ್ಲ ಕೂಡ ಮನೆ ಸೇರಿದ್ರು ಕೂಡ ಇದು ಮತ್ತೊಮ್ಮೆ ಇಂಥ ಒಂದು ಸಂದರ್ಭಗಳಲ್ಲಿ ಕಾಲ್ ಕೆದರಿ ಜಗಳಕ್ಕೆ ಬರುವಂತ ಒಂದು ಕೆಲಸಕ್ಕೆ ಪ್ರವೃತ್ತಿಗೆ ಬಿಜೆಪಿ ಪಕ್ಷದ ನಾಯಕರು ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿಕೆ ಬಹಳಷ್ಟು ಅವಮಾನವೀಯ ಸಂಗತಿ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರದಲ್ಲಿ ಬಹಳಷ್ಟು ದೊಡ್ಡ ಹಬ್ಬದ ರೀತಿಯಲ್ಲಿ ಬಹಳ ದೊಡ್ಡ ವ್ಯವಸ್ಥಿತವಾಗಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಒಂದು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತು ನಾವು ಈ ಜಿಲ್ಲೆಯಲ್ಲಿ 5 ಶಾಸಕರು ಮತ್ತು ಒಬ್ಬ ಲೋಕಸಭಾ ಸದಸ್ಯರು ಎಲ್ಲರಿದ್ರು ಕೂಡ, ಆದ್ರೆ ವಾಲ್ಮೀಕಿಯ ಮಹರ್ಷಿಯವರನ್ನ ಇವತ್ತು ಈ ದೇಶದ ಪ್ರಪಂಚನೇ ಗೌರವಿಸುವಂತ ಒಂದು ವ್ಯಕ್ತಿಗೆ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಒಂದು ದೊಡ್ಡ ವ್ಯವಸ್ಥೆಯಲ್ಲಿ, ಅಂದ್ರೆ ವಾಲ್ಮೀಕಿಯಗೆ ಯಾವ ರೀತಿಯಾದಂತ ಗೌರವನ್ನ ಕೊಡಬೇಕಂತ ಹೇಳಿ ತಿಳಿದು ಒಂದು ಸರ್ಕಲ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಮೂಲಕ ಇವತ್ತು ಆ ಪುತ್ಥಳಿಯನ್ನ ಅನಾವರಣ ಮಾಡ್ಬೇಕಂತ ಅಂದಾಗ ಇವತ್ತು ಆ ಒಂದು ವ್ಯವಸ್ಥೆಗೆ ಇವತ್ತು ಏನು ನಮ್ಮ ಭರತ್ ರೆಡ್ಡಿ ಅವರು ಮಾಡಿರುವಂತ ಒಂದು ಕಾರ್ಯಕ್ಕೆ ಇವತ್ತು ಜಿಲ್ಲೆ ಅಲ್ಲ ಇಡೀ ರಾಜ್ಯದಂತೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದ್ರೆ ವಾಲ್ಮೀಕಿ ಸಮಾಜದವರು ಅಲ್ಲಂದ್ರೂ ಕೂಡ ಆ ಮಹರ್ಷಿಗೆ ಗೌರವ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಭರತ್ ರೆಡ್ಡಿ ಅವರು ಮಾಡಿರೋದನ್ನು ನೋಡಿ ಸಹಿಸಲಾರ್ದನೆ ಇವತ್ತು ಬಿಜೆಪಿ ಪಕ್ಷದವರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಬ್ಯಾನರ್ ವಿಚಾರದಲ್ಲಿ, ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಇಡೀ ಸುದ್ದಿಯನ್ನು ಮಾಡುವಂತ ಒಂದು ವ್ಯವಸ್ಥೆಗೆ ಇವತ್ತು ಕೈ ಹಾಕಿ ಇವತ್ತು ಹಾಕಿದ್ದಾರೆ. ಇವತ್ತು ನಿನ್ನೆ ನಡೆದಂತ ಘಟನೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಇವತ್ತು ಒಬ್ಬ ಯುವಕ ಪ್ರಾಣ ಕೊಟ್ಟಿದ್ದಾನಂದ್ರೆ ಆ ಪ್ರಾಣಕ್ಕೆ ಅದು ಯಾರು ಕೂಡ ಬೆಲೆ ಕೊಡಲಾರ್ದಂತ ಒಂದು ಕೆಲಸ ಆಗಿದೆ ಇವತ್ತು. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಬೇರೆ ಬೇರೆ ಜಾತಿಗಳ ಬಗ್ಗೆ ಇದ್ದಾಗ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ವಾಲ್ಮೀಕಿಯ ಪರವಾಗಿರುವಂತಹ ಒಂದು ಪಕ್ಷ ಆಗಿ ಇವತ್ತು ಅದನ್ನ ನಿರ್ಧಾರ ತೆಗೆದುಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ನಾವು 15ರಲ್ಲಿ ಕೂಡ 14 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಒಂದು ಪಕ್ಷಕ್ಕೆ ಇವತ್ತು ಭರತ್ ರೆಡ್ಡಿ ಅವರು ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿ ದೊಡ್ಡ ಸಮಸ್ಯೆಯನ್ನ ಒಂದು ಈ ಭಾಗದಲ್ಲಿರುವಂತಹ ಬಹಳ ಒಂದು ದೊಡ್ಡ ವ್ಯವಸ್ಥೆಯನ್ನು ಕೊಟ್ಟಿರುವಂತಹ ಒಂದು ವ್ಯಕ್ತಿಯಾಗಿ ಇವತ್ತು ಬಂದಿದ್ರು ಇವತ್ತು. ಆದ್ರೆ ಬನ್ನಿ ಸರ್, ಆದ್ರೆ ಇವತ್ತು ಏನು ಬ್ಯಾನರ್ ವಿಚಾರದಲ್ಲಿ ಬಂದು ಈ ಅಭಿವೃದ್ಧಿಯನ್ನ ಸಹಿಸಲಾರ್ದೇನೆ ಇವತ್ತೇನು ಭರತ್ ರೆಡ್ಡಿ ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕಿಯನ್ನು ತರಬೇಕಂತ ಹೇಳಿ ಇವತ್ತೇನು ಅದನ್ನ ಮಾಡಿದಾರಲ್ಲ, ಅದನ್ನ ನಾವೆಲ್ಲ ಕೂಡ ನಮ್ಮ ಜಿಲ್ಲೆಯ ಎಲ್ಲ ವಾಲ್ಮೀಕಿ ಸಮಾಜದವ್ರ ಜೊತೆಗೆ ಎಲ್ಲಾ ಮುಖಂಡರು ಕೂಡ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕೆನ್ನುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು
ಒಂದು ವ್ಯವಸ್ಥಿತವಾದಂತ ಪಿತೂರಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಡಳಿತದ ಮೇಲೆ ಒಂದು ಕಪ್ಪು ಚುಕ್ಕೆ ತರುವಂತ ಒಂದು ವ್ಯವಸ್ಥೆಗೆ ಕೈ ಹಾಕಿದ್ದಾರೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನ ಯಾರು ಕೂಡ ನೋಡಿ ಕಣ್ಣು ಮುಚ್ಕೊಂಡು ಕೊಡುವಂತ ಒಂದು ಸರ್ಕಾರ ನಮ್ದಲ್ಲ. ಆದ್ರೆ ಇವತ್ತು ನಡೆದಂತ ಘಟನೆಯಲ್ಲಿ ಇವತ್ತು ಏನು ಆ ಘಟನೆಯಲ್ಲಿ ಯಾರು ತಪ್ಪಿಸ್ತಿದ್ದಾರೋ ಅದನ್ನ ಖಂಡಿತವಾಗಿ ಕೂಡ ನಮ್ಮ ಸರ್ಕಾರ ಅದರ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೋ ಅದನ್ನ ಶಿಕ್ಷೆಯನ್ನು ಕೊಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ. ಅದರ ಜೊತೆಗೆ ಇವತ್ತು ಪದೇ ಪದೇ ಬಿಜೆಪಿ ನಾಯಕರು ಪದೇ ಪದೇ ಸಂದರ್ಭದಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡೋದು, ಅದರ ಜೊತೆಗೆ ಅವರ ತಂದೆ ಆಗಿರುವಂತ ಮಾನ್ಯ ನಮ್ಮ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರ ಬಗ್ಗೆ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲಸಲ್ಲದ ಕಾರಣದ ವಿಚಾರಗಳನ್ನು ಎತ್ತಾ ಇರ್ತಾರೆ. ಅಂದ್ರೆ ಅನೇಕ ಸಂದರ್ಭದಲ್ಲಿ ಅವರು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ರು. ಅಂದ್ರೆ ವಿನಾಕಾರಣ ಯಾವುದೇ ಒಂದು ಆಧಾರದ ರಹಿತವಂತ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಯಾವ್ದಾವ್ದು ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಆಧಾರರಹಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಬಹುಶಃ ಅವ್ರ ವಯಸ್ಸಿಗೆ ಇವತ್ತು ನಾನು ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳ್ತೀನಿ, ನಾನು ಅವ್ರ ವಯಸ್ಸಿಗೆ ಶೋಭೆ ತರಲ್ಲ. ಇವತ್ತು ರಾಜಕೀಯ ಪಕ್ಷದಲ್ಲಿ ಒಬ್ರು ಗೆಲ್ಲಿತಾರೆ, ಒಬ್ರು ಸೋಲ್ತಾರೆ. ಆದ್ರೆ ಅದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ನಾವು ಮುಂದೆ ಯಾವ ರೀತಿ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಒಂದು ಬೆಳೆಯುವಂತ ಯುವಕನ ಬಗ್ಗೆ ಅವ್ರ ಮೇಲೆ ಒಂದು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು, ಅಂದ್ರೆ ಅವ್ರನ್ನ ಕೆಡಿಸ್ಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಅವರ ಮತ್ತು ಅವರ ಕುಟುಂಬದ ಬಗ್ಗೆ ಅವಹೇಳನಕಾರನ ಮಾತಾಡುವಂತದ್ದನ್ನು ಕೂಡ ನಿಲ್ಲಿಸಬೇಕಂತೇಳಿ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ನಾನು ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ನಮ್ಮ ಮೇನ್ ರೋಡ್ಗಳಲ್ಲಿ ನಮ್ಮ ಮನೆಗಳನ್ನು ಕಟ್ಕೊಂಡಿರ್ತೀವಿ, ನಮ್ಮ ಮನೆ ಮುಂದೆನೆ ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ಭರತ್ ರೆಡ್ಡಿ ಅವರ ಮನೆ ಕೂಡ ಇದೇ ಮೇನ್ ರೋಡ್ ಅಲ್ಲಿ ಇತ್ತು. ಆದ್ರೆ ಹಲವಾರು ಸಂದರ್ಭದಲ್ಲಿ ಕೂಡ ಅವ್ರ ಆಡಳಿತದಲ್ಲಿ ಇದ್ದಾಗ ಕೂಡ ಅವ್ರ ಮನೆ ಮುಂದೆನೆ ಫ್ಲೆಕ್ಸ್ ಗಳು ಹಾಕೊಂಡು ಇರ್ತಾ ಇದ್ರು. ಅನೇಕ ಎಲ್ಲಾ ಪಕ್ಷದವರು ಹಾಕಿದ್ದಾರೆ, ಯಾರನ್ನು ಕೂಡ ಇಲ್ಲಿ ಹಾಕ್ಬೇಡಿ ಅಂತ ಹೇಳಿ ಯಾವತ್ತು ಕೂಡ ಹೇಳಿದ್ದಾರೆ. ಇವತ್ತು ಶಾಸಕರಾಗಿದ್ದಾರೆ ಭರತ್ ರೆಡ್ಡಿ ಅವರು 2.5 ವರ್ಷ ಮುಂಚೆನೆ. ಆದ್ರೆ ಅದಕ್ಕಿಂತ ಹಿಂದೆ ಸೂರ್ಯನಾರಾಯಣ ರೆಡ್ಡಿ ಅವರು ಮಾಜಿ ಶಾಸಕರಾದ್ಮೇಲೆ ಅವ್ರ ಮನೆ ಮುಂದೆನೆ ಅನೇಕ ಸಂದರ್ಭದಲ್ಲಿ ಕೂಡ ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ರು. ಅವತ್ತು ಯಾರು ಕೂಡ ಇದನ್ನು ತೆಗೀರಿ, ಇಲ್ಲಿ ಮಾಡ್ಬೇಡ್ರಿ ಅಂತ ಹೇಳಿ ಯಾರು ಕೂಡ ಹೇಳಿಲ್ಲ. ಆದ್ರೆ ಇವತ್ತು ಏಕಾಏಕಿಯಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಅವ್ರು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ನನ್ನ ಮನೆ ಮುಂದೆ ಹಾಕಬಾರದು ಅನ್ನುವಂತ ವಿಚಾರವನ್ನು ಹೇಳ್ತಾರಂದ್ರೆ ಇವತ್ತು ಬಹುಶಃ ಇವತ್ತು ಅವ್ರನ್ನ ಮರ್ತಿರ್ಬೋದು. ಇವತ್ತಿನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ಕೊಂಡಿದ್ದಾರೆ ಅವರು. ಆದ್ರೆ ಇವತ್ತು ನಮ್ಮ ಆಡಳಿತದಲ್ಲಿ ಇವತ್ತು ನಾನಾಗಿರ್ಬೋದು, ಇಲ್ಲಿ ಶಾಸಕನಾಗಿ ನಮ್ಮ ಭರತ್ ರೆಡ್ಡಿ ಆಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ನಾಗರಾಜ್ ಅವರಾಗಿರ್ಬೋದು, MP ಅವರಾಗಿರ್ಬೋದು, ನಾವೆಲ್ಲರೂ ಕೂಡ ಸೇರಿ ಈ ಬಳ್ಳಾರಿಯಲ್ಲಿ ಶಾಂತಿ ಕದಡುವಂತ ಕೆಲಸಕ್ಕೆ ಮಾತ್ರ ಕೈ ಹಾಕುವಂತದ್ದನ್ನ ನಮ್ಮ ಆಡಳಿತದಲ್ಲಿ ಮಾಡೋದಿಲ್ಲ. ನಾವು ಇವತ್ತೇನು ಅವ್ರು ದಬ್ಬಾಳಿಕೆ ಮಾಡ್ತಾ ಇದಾರೆ, ಆ ದಬ್ಬಾಳಿಕೆಗೆ ಯಾರು ಕೂಡ ಬಗ್ಗೋದು ಇಲ್ಲ ಅನ್ನುವಂತ ವಿಚಾರವನ್ನು ನಾನು ತಿಳಿಸ್ತೀನಿ. ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ವ್ಯವಸ್ಥಿತವಾಗಿ ಅವರು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಇವನು ಹೊಡಿಬೇಕನ್ನುವಂಥದ್ದನ್ನ ಇವನು ಕೊಲೆ ಮಾಡುವಂತ ಸಂಚನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನ ಇಟ್ಕೊಂಡು, ಖಾರ ಪುಡಿ ಇಟ್ಕೊಂಡು, ಅಂದ್ರೆ ನಾವು ಎಲ್ಲಿದುವ ನಾವು ಗೊತ್ತಾಗ್ತಾ ಇರ್ಲಿಲ್ಲ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ, ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು, ಕೈಯಲ್ಲಿ ಕುಡುಗೋಲುಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಮ್ಯಾಲಿಂದ ಚೀರಾಡ್ತಾರೆ, ಬಾಂಬ್ಗಳು ಹಾಕಿ, ಅದು ಹಾಕಿ ಅಂತೇಳಿ. ಅಂದ್ರೆ ನಾನು ನೋಡ್ತಾ ಇದ್ದೆ, ಬಳ್ಳಾರಿ ಯಾವತ್ತು ಬಿಹಾರ ಮಧ್ಯೆ ಮಾಡಿಟ್ಟಿದ್ದಾರೆ ಅಂತೇಳಿ. ನಮ್ಮ ಆಡಳಿತದಲ್ಲಿ ಅದನ್ನ ಮಾಡ್ಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಇದ್ದರೆ ಇಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಕ್ಕೆ ಬಿಡುವಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಮಹರ್ಷಿ ವಾಲ್ಮೀಕಿ ಅವರಿಗೆ ಅಪಾರವಾದ ಒಂದು ಗೌರವ ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗಿದೆ. ಅದರ ಪ್ರಯುಕ್ತನೇ ಇಂದು ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಸರ್ಕಲ್ಗಳನ್ನು ಮಾಡಿ ಅವರಿಗೆ ಗೌರವ ನಮನವನ್ನು ಕೊಡುವಂತದ್ದು ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದನ್ನು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಅವ್ರ ಆಡಳಿತದಲ್ಲಿ ನಾವು ಏನು ಮಾಡಕ್ಕಾಗಿಲ್ಲ ಅಂತ ವಿಚಾರವನ್ನ ಇಟ್ಕೊಂಡು ಇವತ್ತು ಮಾಡಕ್ ಹೊಂಟಿದ್ದಾರೆ. ಆದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲ್ಲ. ಇನ್ನೊಂದು ಹೇಳ್ತಾ ಇರ್ತಾರೆ ಅವರು, ಇವತ್ತಿನ ರಾಜಕೀಯವಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ. ಆದ್ರೆ ಅಲ್ಲ, ಅಭಿವೃದ್ಧಿಯನ್ನು ತೋರಿಸಿ ಜನಗಳಿಗೆ ಅಭಿವೃದ್ಧಿಯನ್ನು ಮಾಡುವಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕೊಂಡು ಹೋಗ್ತಾ ಇರ್ತೀವಿ. ಅದನ್ನ ಸಹಿಸಿಕೊಳ್ಳಲಾರ್ದೇನೆ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ನನ್ನ ಮನೆ ಮುಂದೆ ಬ್ಯಾನರ್ ಹಾಕಬಾರ್ದು, ನನ್ನ ಮನೆ ಮುಂದೆ ಹಾರ್ ಹೊಡಿಬಾರ್ದು, ನನ್ನ ಮನೆ ಮುಂದೆ
ಯಾವುದೇ ಒಂದು ಸಂದರ್ಭದಲ್ಲಿ ಮೇಳಗಳು ಅಂದ್ರೆ ಮದುವೆ ಹೋದಾಗ ಕೂಡ ನೀವು ಇಲ್ಲಿ ಗಲಾಟೆ ಮಾಡಬಾರ್ದು ಅನ್ನುವಂತ ವಿಚಾರವನ್ನು ಪ್ರವೃತ್ತಿಯನ್ನು ಇಟ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ಯಾರು ಕೂಡ ಇಂಥ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ವ್ಯವಸ್ಥೆಯಲ್ಲಿ ಯಾರು ಅಂತದನ್ನು ನಾವು ಯಾರು ಕೂಡ ಸಹಿಸಿಕೊಳ್ಳಕ್ ಆಗೋದಿಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ. ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಬಹುಶಃ ಏಳಿಗೆಯಿಂದ ಅಂದ್ರೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ಯುವಕ ಬೆಳೀತಾ ಇದ್ದಾನೆ, ಒಬ್ಬ ಯುವಕ ಬರ್ತಾ ಇದ್ದಾನೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಇಂಥದಕ್ಕೆ ಕೈ ಹಾಕುವಂತ ಒಂದು ಕೆಲಸಕ್ಕೆ ಹೋಗ್ತಿದ್ದಾರೆ ಅನ್ನೋಂಥದ್ದನ್ನ ನಾವೆಲ್ಲ ಕೂಡ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಕೂಡ ಸಮಾಜದವರೆಲ್ಲ ಕೂಡ ಖಂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತೇನು ನಾವೆಲ್ಲ ಕೂಡ ಇವತ್ತು ಈಗ ತಾನೇ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬಂದ್ವಿ. ಇದನ್ನ ಬಹಳಷ್ಟು ವಿಜೃಂಭಣೆಯಿಂದ ನಾಳೆನೇ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ. ಆದರೆ ಬಹುಶಃ ಇವತ್ತು ಈ ಸೂತಕದ ಛಾಯದ ನಡುವೆ ಇವತ್ತು ಒಬ್ಬ ಕಾಂಗ್ರೆಸ್ನ ಒಬ್ಬ ಯುವಕ ತೀರ್ಕೊಂಡಿದ್ಮೇಲೆ ಆ ಸಮಯದಲ್ಲಿ ಮಾಡಬಾರದು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಇಲ್ಲ, ನಾಳೆನೇ ಮಾಡಬೇಕು, ನಮ್ಮ ಸಮಾಜಕ್ಕೆ ಅಗೌರವವಾಗುತ್ತೆ, ನಮ್ಮ ಸಮಾಜಕ್ಕೆ ಬಹಳ ಆಗುತ್ತೆ, ನಮ್ಮ ಸಮಾಜವನ್ನು ಇನ್ನಷ್ಟು ತುಳಿತಕ್ಕೆ ಒಳಗಾಗಿದ್ದವ್ರನ್ನ ಇನ್ನಷ್ಟು ತುಳುಕಕ್ಕೆ ಒಳಗಾಗ್ತಾರೆ, ನಾವು ಮಾಡ್ಬೇಕಂತೇಳಿ ಪಟ್ಟಿಡಿದ್ರು. ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ, ಅವ್ರನ್ನ ಬಲಗೊಳಿಸಬೇಕು. ಅದನ್ನ ಖಂಡಿತವಾಗಿ ಕೂಡ ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ರಾಜ್ಯಸಭೆ ಸದಸ್ಯರಾಗಿದ್ದ ನಾಸೀರ್ ಅಹಮದ್ ಅವರು, ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಈ ಪುತ್ಥಳಿಯನ್ನ ಅನಾವರಣ ಖಂಡಿತವಾಗಿ ಮಾಡೋಣ. ಬಟ್ ಇದು ಸೂಕ್ತ ಸಂದರ್ಭ ಸಮಯ ಅಲ್ಲ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಬಿಜೆಪಿ ಅವರು ಇದನ್ನ ರಾಜಕೀಯವಾಗಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಆದ್ರೂ ಕೂಡ ಅದಕ್ಕೆ ತಾವು ಯಾರು ಕೂಡ ಬೆಲೆ ಕೊಡಬಾರದು ಅನ್ನುವಂತ ವಿಚಾರವನ್ನು ಹೇಳಿ ನಮ್ಮ ಹಿರಿಯರು ಹೇಳಿ ಕಳಿಸಿದ್ದಾರೆ. ಆ ಸಲಹೆಯಂತಾನೆ ನಾಳೆ ನಡೆಯುವಂತ ಒಂದು ವಾಲ್ಮೀಕಿಯ ಪುತ್ಥಳಿಯ ಅನಾವರಣವನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ನಾವು. ಇವತ್ತು ಈ ಪುತ್ಥಳಿಯ ಅನಾವರಣಕ್ಕೆ 2 ದಿನ ಹಿಂದನೆ ಮಾಜಿ ಮಂತ್ರಿಗಳು, ಬಿಜೆಪಿಯ ಮಾಜಿ ಮಂತ್ರಿಗಳು ಇಲ್ಲಿ ಬಂದು, ರಾಮುಲು ಅವರು ಬಂದು, ಮಾನ್ಯ ರಾಮುಲು ಅವರು ಬಂದು ಇಲ್ಲಿ ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ. ಇವತ್ತು ಯಾವ ಕಾರಣಕ್ಕಾಗಿ ಯಾವ ಗಣಿಕಾರಕ್ಕಾಗಿ ನೀವು ಕೆಲಸ ಮಾಡ್ತೀರಿ, ಇದನ್ನು ಮಾಡಬಾರ್ದು ಅಂತೇಳಿ 2 ದಿನಗಳ ಹಿಂದೆನೇ ಪ್ರಚೋದನೆ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರ ಸಂದರ್ಭದಲ್ಲಿ ಮಾಡ್ಲಕ್ಕಾಗಿಲ್ಲ, ಯಾರೋ ಒಬ್ರು ಬಂದು ಬೇರೆಯವರು ಬಂದು ಮಾಡ್ತಾ ಇದಾರೆ ಅಂತೇಳಿ ಅವ್ರು ತಿಳ್ಕೊಂಡು ಅದನ್ನ ಆ ರೀತಿಯಾದಂತ ಒಂದು ಪ್ರೆಸ್ ಮೀಟ್ ಗಳನ್ನು ಮಾಡಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರು. ಅಲ್ಲೇ ಪ್ರಚೋದನೆಯನ್ನು ಮಾಡಿದ್ದಾರೆ ಇವರು. ಆದ್ರೆ ಇವತ್ತು ಮಹರ್ಷಿಯವರು ದಾರ್ಶನಿಕರು ಇವತ್ತು ಯಾರು ಸುತ್ತಲ್ಲ, ಒಂದು ಸಮಾಜಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಅಲ್ಲ, ಎಲ್ಲರೂ ಕೂಡ ಇವತ್ತು ಇದೇ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನ ಭರತ್ ರೆಡ್ಡಿ ಅವರು ಕಳೆದ 1 ತಿಂಗಳಿಂದ, ನನಗೆ ತಿಳಿದಂಗೆ 2 ತಿಂಗಳಿಂದ ಇದನ್ನ ಬಹಳ ದೊಡ್ಡ ಪ್ಲಾನ್ ಅಲ್ಲಿ, ಅಂದ್ರೆ ಕಳೆದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬೆಳಗಾಮಲ್ಲಿದ್ದ ಕೂಡ ಒಂದು ಪ್ಲಾನ್ ಮಾಡಿಕೊಂಡು ಅದಕ್ಕೊಂದು ಬ್ಲೂ ಪ್ರಿಂಟ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು, ಯಾರ್ಯಾರನ್ನ ಕಲಿಸ್ಬೇಕು, ಎಷ್ಟು ಚೆನ್ನಾಗಿ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಬಹಳಷ್ಟು ಇಂಟ್ರೆಸ್ಟ್ ಇಂದ ನಾನು ಕೂಡ ಹೇಳ್ತಾ ಇದ್ದೆ. ನಾನು ನೋಡಪ್ಪ ಆ ಸಮಾಜಕ್ಕೆ ಒಳಗಾಗಿ ಆ ಸಮಾಜದಲ್ಲಿ ಇರುವಂತ ವ್ಯಕ್ತಿಯಾಗಿ ನೀನ್ ಮಾಡ್ತಾ ಇದ್ರೆ ನನಗೂ ಕೂಡ ಬಹಳಷ್ಟು ಸಂತೋಷ ಇದೆ, ಹೆಮ್ಮೆ ವಿಚಾರ ಅಂತ ಹೇಳಿ ನಾವು ಕೂಡ ನಾವೆಲ್ಲರೂ ಕೂಡ ಸಮಾಜದವರೆಲ್ಲರೂ ಕೂಡ ಕೇವಲ ವಾಲ್ಮೀಕಿ ಸಮಾಜ ಒಂದೇ ಅಲ್ಲ, ಎಲ್ಲಾ ಸಮಾಜದವರು, ಇದರಲ್ಲಿ ಮುಸಲ್ಮಾನರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಕುರುಬ ಜನಾಂಗದವರಾಗಿರ್ಬೋದು, ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರ ಪ್ರತಿಯೊಬ್ಬರು ಕೂಡ ಸೇರಿ ವಾಲ್ಮೀಕಿ ಅವರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಅನಾವರಣ ಮಾಡ್ಬೇಕನ್ನುವಂತ ವಿಚಾರವನ್ನು ತೆಗೆದುಕೊಂಡು ಇವತ್ತು ಮಾಡಿದ್ಮೇಲೆ ಬಿಜೆಪಿ ಪಕ್ಷದವರಿಗೆ ಸಹಿಸಲಿಕ್ಕೆ ಆಗಿಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತಾನೆ ಇವತ್ತು ಅದನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ, ಮಾನ್ಯ ಮಂತ್ರಿಗಳ ಜೊತೆಗೆ, ಮಾನ್ಯ ಉಪಮಂತ್ರಿಗಳ ಜೊತೆಗೆ, ಎಲ್ಲರ ಜೊತೆಗೆ ಎಲ್ಲಾ ಸಮಾಜವನ್ನ ಕರೆದು ಇದಕ್ಕಿಂತ 1000 ಪಟ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಬಿಟ್ಟು ಇವತ್ತು ಈಗಾಗಲೇ ಕೂಡ ಹಲವಾರು ವರ್ಷ ಆಗ್ಬಿಟ್ಟಿದೆ. ಆದ್ರೂ ಕೂಡ ಇನ್ನ ಅದೇ ಗುಂಪಿನಲ್ಲಿದ್ದಾರೆ ಅವರು. ಬಿಜೆಪಿ ಅವರು ಬಂದು ವಿನಾಕಾರಣ ಸುಳ್ಳಿನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಸುಳ್ಳಿನ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇವತ್ತು ಮಾಜಿ ಶಾಸಕರ ಮೇಲೆ, ಸೂರ್ಯನಾರಾಯಣ ರೆಡ್ಡಿ ಅಣ್ಣವ್ರ ಮೇಲೆ ಆಗಿರ್ಬೋದು, ಬೇರೆಯವ್ರ ಮೇಲೆ ಆಗಿರ್ಬೋದು, ಇಲ್ಲ ಸಲ್ಲದ ಸುಳ್ಳುಗಳನ್ನ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ತಮ್ಮ ಮೂಲಕ ಇವತ್ತು ನಮ್ಮ ಬಿಜೆಪಿ ಪಕ್ಷದವರಿಗೆ ಮನವಿ ಮಾಡ್ಕೊಂತ ಇದೀನಿ, ತಾವು ಯಾರು ಕೂಡ ಇಂಥ ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯವನ್ನ ಮಾಡಬಾರ್ದು ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಇವತ್ತಲ್ಲ ಮತ್ತೊಮ್ಮೆ ಎಲೆಕ್ಷನ್ ಬಂದ್ರು ಕೂಡ
ನಮ್ಮ ಜಿಲ್ಲೆಯಲ್ಲಿ 5ಕ್ಕೆ 5 ಸ್ಥಾನ ಕೂಡ ಕಾಂಗ್ರೆಸ್ ಪಕ್ಷನೇ ಗೆದ್ದುಕೊಂಡೇ ಬರ್ತೀವಿ ಅನ್ನೋಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿರುವಂತ ನಮ್ಮ ಜಿಲ್ಲೆಯಲ್ಲಿ ಇವರು ಕುತಂತ್ರ ಆಟಗಳನ್ನ ನಡೆಯುವಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಅದನ್ನ ಮುಂದೂಡಿಕೊಂಡು ಬರ್ತೀವಿ ಅಂತ ಹೇಳಿ ಮನೆ ಭರತ್ ರೆಡ್ಡಿ ಅವರು ಬಹಳಷ್ಟು ನೋವಿನಿಂದ ಹೇಳ್ತಾ ಇದ್ರು, ನಮ್ಮಲ್ಲಿ ಹುಡುಗ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಹುಡುಗ ತೀರ್ಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ರು. ಸತ್ಯಾಸತ್ಯತೆ ತನಿಖೆ ಬಂದ ಮೇಲೆ ತಮ್ಮ ಮೂಲಕ ಅದು ಮುಂದೆ ಗೊತ್ತಾಗುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮೆಲ್ಲರ ಪ್ರಯತ್ನ ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಶಾಸಕರು, ಎಂಪಿಗಳು ಎಲ್ಲ ಸೇರಿ ನಮ್ಮ ಬಳ್ಳಾರಿಯಲ್ಲಿ ಶಾಂತಿಯನ್ನು ಕಾಪಾಡುವಂತ ಒಂದು ಮುಖ್ಯವಾದಂತ ವಿಚಾರ ನಮ್ಮ ಎಲ್ಲರ ಒಂದು ಧ್ಯೇಯ ಆಗಿದೆ. ಇವತ್ತು ಫಸ್ಟ್ ನಾವೆಲ್ಲರೂ ಕೂಡ ಶಾಂತಿಯನ್ನ ಕಾಪಾಡ್ಕೊಂತೀವಿ. ಶಾಂತಿ ಇದ್ರೇನೆ, ಬಳ್ಳಾರಿಯಲ್ಲಿ ಶಾಂತಿ ಇದ್ರೆ ಮಾತ್ರನೇ ಎಲ್ಲರಿಗೂ ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೀವಿ ಅನ್ನುವಂತ ನಂಬಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಹೋಗ್ತಾ ಇದೆ. ಇಂಥ ಒಂದು ಸಮಾಧಾನಗಳನ್ನು ಎದುರಿಸಲಿಕ್ಕೆ ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಏನಾಗುತ್ತೆ, ಅವ್ರ ಪಕ್ಷ ಎಲ್ಲಿಗೆ ನೆಲ ಕಚ್ಚುತ್ತೆ ಅನ್ನುವಂಥದ್ದನ್ನ ಅವ್ರು ನೋಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ನಾವಿವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತಾನೆ ಇವತ್ತು ನಾಳಿನ ಕಾರ್ಯಕ್ರಮವನ್ನ ಪುತ್ಥಳಿ ಅನಾವರಣವನ್ನ ಮುಂದಕ್ಕೆ ಹಾಕ್ತಿದೀವಿ ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಅನೇಕ ಜನರಿಗೆ ನಾವೆಲ್ಲರೂ ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರನ್ನ ಇಲ್ಲಿ ಕರೆದಿದ್ವಿ. ನಮ್ಮ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದ್ವಿ. ಅದನ್ನು ತಾತ್ಕಾಲಿಕವಾಗಿ ಮುಂದೂಡ್ತಿದ್ವಿ ಅಂತ ಹೇಳಿ ತಮ್ಮ ಮೂಲಕ ತಿಳಿಸಿ, ನಮಗೆ ಎಲ್ಲ ಕೂಡ ನಮ್ಮ ಜಿಲ್ಲೆಯ ನಾಯಕರು, ಮುಖ್ಯವಾಗಿ ವಾಲ್ಮೀಕಿ ಸಮಾಜದ ನಾಯಕರೆಲ್ಲರೂ ಕೂಡ ಕಳೆದ ಸುಮಾರು ಒಂದು 15 ತಿಂಗಳಿಂದ ಕೂಡ ಬಹಳಷ್ಟು ಕಷ್ಟ ಬಿದ್ದು ಇದನ್ನ ಪುತ್ಥಳಿಯ ವ್ಯವಸ್ಥಿತವಾಗಿ ಮಾಡಬೇಕನ್ನುವಂತ ವಿಚಾರವನ್ನೆಲ್ಲ ಕಷ್ಟಪಡ್ತಾ ಇದ್ರು. ಆದ್ರೆ ಅದು ಯಾವುದೇ ಕಾರಣಕ್ಕೂ ಮುಂದೆ ಒಂದಿನ ಇದಕ್ಕಿಂತ ವಿಜೃಂಭಣೆಯಲ್ಲಿ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ನಾವು ತಿಳಿಸ್ತೀವಿ. ಅಷ್ಟೇ ಸರ್. ಅದು ತನಿಖೆ ಮಾಡ್ತಾರೆ ನೋಡಿ. ಈಗಾಗಲೇ ಇವತ್ತು ಭರತ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ರು. ಬಿಜೆಪಿ ಅವರು ಎಷ್ಟು ಸುಳ್ಳನ್ನ ಇಟ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ, ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವರೆಲ್ಲರೂ ಕೂಡ ಇವತ್ತೇನು ಅಡ್ಮಿಟ್ ಆಗಿದಾರಲ್ಲ, ಅವರೆಲ್ಲರೂ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ. ಒಬ್ಬ ಹೆಣ್ಮಗಳು, ಒಬ್ಬ ಕಾರ್ಪೊರೇಟರ್ ಪತಿ ಶ್ರೀನಿವಾಸ್ ರೆಡ್ಡಿ ಅವರು ಬ್ರದರ್ ಇನ್ನೊಬ್ರು, ಅವರೆಲ್ಲರೂ ಕೂಡ ಇದು ಹಿಂಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ. ಇಲ್ಲಿ ಕುಂತಿದ್ದಾರೆ ನೋಡಿ. ಅವರು ಮಧ್ಯಾಹ್ನ ಏಕೈಕಿ ಪ್ರೆಸ್ ಮೀಟ್ ಆದ್ಮೇಲೆ ಹೋಗಿ ಅವ್ರ ಒಂದು ತಲೆಗೆ ಒಂದು ಬಟ್ಟೆ ಕಟ್ಕೊಂಡು ಒಂದು MLC ಮಾಡು ಅಂತ ಹೇಳ್ತಾರೆ. ಅಂದ್ರೆ ಇನ್ನ ಎಷ್ಟು ಸುಳ್ಳನ್ನ ಜಗತ್ತಿಗೆ ನಿಜ ಅಂತ ತೋರಿಸುವಂತ ಒಂದು ಪ್ರಯತ್ನ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಅಂತ, ಅದಕ್ಕೆ ತನಿಖೆ ಮಾಡಿ ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ತಮಗೆ ಗೊತ್ತಾಗುತ್ತೆ. ಇವತ್ತು ನಮ್ಮಲ್ಲಿ ಕೂಡ ವಿಡಿಯೋಗಳಿದ್ದಾವೆ. ಅದನ್ನ ಟೈಮಲ್ಲಿ ಸೂಕ್ತ ಸಮಯದಲ್ಲಿ ಹೇಳ್ತೀವಿ. ಅಲ್ಲಿಂದ ಮೇಲಂತ ಹೇಳ್ತಾರೆ ಬಾಂಬ್ಗಳು ಹಾಕಿ, ಬಾಂಬ್ಗಳು ಇಟ್ಕೊಂಡು ಮಾಡಿ ಅಂತ ಹೇಳಿ. ಅಂದ್ರೆ ಇಲ್ಲಿನ ಜನರು ತಾವು ನೋಡ್ತಾ ಇರ್ತೀರಿ, ಒಂದು ದೊಣ್ಣೆಗಳನ್ನ, ಕಟ್ಟಿಗೆಗಳನ್ನ, ಕುಡುಗೋಲುಗಳನ್ನ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮಾರು ಒಂದು 2 ಲಾರಿಯಷ್ಟು ಜನ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿರಂತ ಒಬ್ಬ ನಾಯಕರಿಗೆ, ಅಂದ್ರೆ ಜನಗಳಿಗೆ ಯಾವ ರೀತಿ ಆಗಿರಂತ ಭಯಭೀತದ ವಾತಾವರಣ ಇಟ್ಟಿರ್ಬೇಕು ಹೇಳಿ. ಅದಕ್ಕೆ ಯಾಕಂದ್ರೆ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಅಲ್ಲಿ ಬಿಹಾರಲ್ಲಿ ಅನ್ಕೊಂಡಿದ್ದೀನಿ ನಾನು. ನಿನ್ನೆ ನೋಡ್ತಾ ಇದ್ದೆ ಬಿಹಾರಲ್ಲಿ ಮಚ್ಚುಗಳು, ಕಟ್ಟಿಗೆಗಳು ಇಟ್ಕೊಂಡು ಹಂಗೆ ಏಕಾಏಕಿ ಜನ ಬರ್ತಾರಲ್ಲ, ಆ ರೀತಿಯಾದಂತ ಒಂದು ವ್ಯವಸ್ಥೆ ಬಳ್ಳಾರಿಯಲ್ಲಿ ಮಾಡೋಕೆ ಬಿಜೆಪಿ ಪಕ್ಷದವರು ಹೋಗ್ತಾ ಇದ್ದಾರೆ. ಮೊನ್ನೆ ಬಿಜೆಪಿ ಪಕ್ಷದವರು ಇದು ಒಳ್ಳೇದಾಗಲ್ಲ ಅಂತ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೆ. ಒಂದು ಕಡೆಯಿಂದ ಹೊಡಿಬೇಕಾದ್ರೆ ಮತ್ತೆ ಈ ಕಡೆ ಅವರು ಡಿಫೆನ್ಸ್ ಅನ್ನ ಮಾಡ್ಬೇಕಲ್ಲ, ಹೊಡಿಯೋದು ನಾವು ಅವ್ರನ್ನ ರಕ್ಷಣೆ ಅಂತ ಮಾಡ್ಕೋಬೇಕಲ್ಲ ನಾವು. ನಮ್ಮಿಂದ ಯಾರಿಗೂ ಕೂಡ ಹೊಡಿಯಂತ ಒಂದು ವ್ಯವಸ್ಥೆ ಆಗ್ಲಿಲ್ಲ. ಆತ್ಮರಕ್ಷಣೆಗಾಗಿ ಅವರು ಇದಾರಲ್ಲಿ. ಇವತ್ತು ನಾನು ವಿಡಿಯೋಗಳಲ್ಲಿ ನೋಡಿದಾಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮನೆ ಮೇಲಿಂದ ಅವರು ಏಕಾಏಕಿ ಕಲ್ಲುಗಳನ್ನು ಹೊಡಿತಾ ಇದ್ರು. ಆ ಕಲ್ಲುಗಳಲ್ಲಿ ನಮ್ಮ ಸತೀಶ್ ರೆಡ್ಡಿ ಅನ್ನುವಂತ ನಮ್ಮಲ್ಲಿರುವಂತ ಒಬ್ಬ ಆಪ್ತರು, ಅವರಿಗೆ ತಲೆ ಹೊಡೆದು ಇವತ್ತು ಸಾವು ನೋವಿನ ಬಗ್ಗೆ ಇವತ್ತು ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಎದೆಯಲ್ಲೆಲ್ಲ ಕೂಡ ಬ್ಲಡ್ ಕ್ಲಾಟ್ ಆಗಿದೆ, ಅವ್ರಿಗೆ ತಲೆಯಲ್ಲೇ ಬ್ಲಡ್ ಕ್ಲಾಟ್ ಆಗಿದೆ. ಇಲ್ಲ, ಖಂಡಿತವಾಗಿ ಪೊಲೀಸರ ವೈಫಲ್ಯ ಅಲ್ಲ, ಆಡಳಿತ ವೈಫಲ್ಯ ಅಲ್ಲ. ಯಾಕಂದ್ರೆ ಇಲ್ಲಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಏಕಾಏಕಿ ಗುಂಪು ಸೇರಿಬಿಟ್ಟಿದ್ದಾರೆ.
ಇವ್ರು ಹೋದಾಗ ಸುಮಾರು ಅಲ್ಲಿ ಒಂದು 200 ಜನ ಇದ್ಕೊಂಡು ಇವ್ರು 30 ಜನ ಮಾತ್ರ ಹೋದಾಗ 1000 ಜನ ಅಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಮನೆಗಳ ಮೇಲೆ ಹೆಂಗ್ ಕಾಲು ಬರ್ತವೇಳ್ರಿ, ಮನೆಗಳ ಮೇಲೆ ಖಾರ ಪುಡಿ ಡಬ್ಬಗಳು ಇಟ್ಕೊಂಡು ಮಾಡಿರ್ತಾರೆ. ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಪ್ರತ್ಯೇಕವಾಗಿ ಈಗ ಆಲ್ರೆಡಿ ಅವರು ಪ್ರೀ ಪ್ಲಾನ್ಡ್ ಸಂಚಲನ ಮಾಡಿದ್ದಾರೆ ಅವರು. ಇವ್ರು ಬಂದ್ರೆ ಹೊಡಿಬೇಕು, ಇವ್ರು ಬಂದ್ರೆ ಮರ್ಡರ್ ಮಾಡಬೇಕು, ಇವ್ರು ಬಂದ್ರೆ ಕೊಲೆ ಮಾಡಬೇಕನ್ನೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲ ಇಲ್ಲ, ಖಂಡಿತವಾಗಿ ಇಲ್ಲ. ಯಾರು ಕೂಡ ಅಲ್ಲಿ ಹೋದಾಗ ಅಷ್ಟು ಜನ ಸರ್ ಅಲ್ಲಿ ಹೇಳ್ತಾರೆ ನೋಡಿ, ಅಷ್ಟು ಜನ ಸೇರ್ತಾರಂತ ಯಾರು ಅನ್ಕೊಂಡಿಲ್ಲ. ಹಂಗ್ ಸೇರ್ತಾರಂತ ಹೇಳಿದ್ರೆ ನಾವು ಫಸ್ಟ್ ಆಗಿ ಪೊಲೀಸರಿಗೆ ನಾವೇ ಕಂಪ್ಲೇಂಟ್ ಕೊಡ್ತಾ ಇದ್ವಿ, ಪೊಲೀಸರನ್ನ ಅಲ್ಲಿ ಕಳಿಸ್ತಾ ಇದ್ವಿ. ಬ್ಯಾನರ್ ವಿಚಾರ ಅಲ್ಲ, ಬ್ಯಾನರ್ ಹೋಗಿ ತೆಗಿತಾರೆ, ಅಲ್ಲಿ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ. ಅವ್ರು ತಾವು ನಿಂತೆ ತಾವು ನೋಡಿಲ್ಲ, ತಾವು ನೋಡಿದ್ರಲ್ಲ ಮಾಧ್ಯಮದಲ್ಲಿ ನಾನು ನೋಡಿದ್ದದನ್ನ. ಕೆಳಗಡೆ ಎಲ್ಲ ರಕ್ತ, ಖಾರ ಪುಡಿ, ಕಲ್ಲುಗಳು. ಹೌದು ಇಲ್ಲ, ಅಷ್ಟೊಳಗೆ ಅವ್ರು ಏನ್ ಮಾಡಿದ್ದಾರೆ, ಮಧ್ಯಾಹ್ನ ಬೆಳಿಗ್ಗೆ ಗಲಾಟೆ ಆದ್ಮೇಲೆ ಬೆಳಿಗ್ಗೆ ಅಲ್ಲಿ ಮನೆ ಮುಂದೆ ಇದನ್ನ ಫ್ಲೆಕ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಫಸ್ಟ್ ಜಗಳ ನಡೆದಿದೆ. ಅದಾದ್ಮೇಲೆ ಅಲ್ಲಿ ಫ್ಲೆಕ್ಸ್ ಅವತ್ತಿಲ್ಲ, ನಿನ್ನೆ ಇಲ್ಲ, ಕಳೆದ 4 ದಿನಗಳ ಹಿಂದೆ ಕೂಡ ಅಲ್ಲೇ ಇದೆ. ನಿನ್ನೆ ಏಕಾಏಕಿ ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರು ನೋಡಿದ ಮೇಲೆ ಅದನ್ನ ತೆಗಿಬೇಕಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಕಾರ್ಯಕರ್ತರು ಇಲ್ಲಿ ನಮ್ಮ ಲೋಕೇಶ್ ಅಂತ ಹೇಳಿ ನಮ್ಮ ನಗರಸಭೆಗೆ ಅಂದ್ರೆ ಸದಸ್ಯರಾಗಿ ಕಂಟೆಸ್ಟ್ ಮಾಡಿದ್ದವರು ಲೋಕೇಶ್ ಅವರು, ಅವಂಬ ಲೋಕೇಶ್ ಅವರು, ಅವ್ರಿಗೆ ಫೋನ್ ಮಾಡಿ ಬೆದರಿಸಿದ್ದಾರೆ. ಅವ್ರ ರೆಕಾರ್ಡು ಇದೆ ಅವ್ರಿಗೆ. ಅಭಿಮಾನಿಗಳು ಹಾಕೊಂಡಾಗ ಕೆಲವು ಸಂದರ್ಭದಲ್ಲಿ ಶಾಂತಿ ಇದ್ದಾಗ ಏನ್ ತೊಂದರೆ ಇಲ್ಲ. ಇವಾಗ ಯಾರೋ ಒಬ್ರು ಅಭಿಮಾನಿಗಳು ಹಾಕೊಂಡಾಗ ಬ್ಯಾಡ ಬರಲ್ಲ. ಎಲ್ಲದೂ ಕಟ್ಟಿದ್ದಾರೆ. ಆಮೇಲೆ ಅಲ್ಲ ಮುಂದೆ ಅದಕ್ಕೊಂದು ಫಾರ್ಮೇಶನ್ ಮಾಡೋಣ, ಯಾವ ರೀತಿ ಆಗ್ಬೇಕು ಅದನ್ನ ನಾವು ಕಾರ್ಪೊರೇಷನ್ ಮೂಲಕ ನಾವು ಮಾಡ್ತೀವಿ. ಇಲ್ಲ, ನಾವು ಹೋಗಿ ಅಲ್ಲಿ ಸಾಂತ್ವನ ಹೇಳಿ ಬರ್ತೀವಿ, ನಾವೆಲ್ಲ ಕೂಡ ಹೋಗ್ತೀವಿ. ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಅಲ್ಲಿ ಹೋಗಿ ಬರ್ತಾರೆ. ಖಂಡಿತವಾಗಿ ನಮ್ಮ ಕಾರ್ಯಕರ್ತರು ಅವ್ರು ಯಾವುದೇ ಕಾರಣಕ್ಕೂ ಗಡುಬಿಡಿಯಲ್ಲಿ ಬಿಡೋದಂತ ಪ್ರಸಕ್ತಿ ಇಲ್ಲ. ಆದ್ರೆ ಮುಖ್ಯವಾಗಿ ಅವ್ರು ಏನಾಗಿದೆ, ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಿದ್ದಕ್ಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಅದು ಬಳ್ಳಾರಿಯಿಂದನೇ ಪ್ರಾರಂಭ ಮಾಡಿದ್ದಾರೆ, ಬಳ್ಳಾರಿಯಿಂದನೇ ಚಾಲು ಮಾಡ್ಕೊಂಡಿದ್ದಾರೆ. ಇವತ್ತು ದಾರ್ಶನಿಕರು, ಇವತ್ತು ಮಹರ್ಷಿಗಳು, ಇವತ್ತು ಎಲ್ಲಾ ಕೋಮಿನವರಿಗೆ ಬೇಕಾದಂತ ವ್ಯಕ್ತಿ ಆಗಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಹೋಗ್ತಿದೆ ಅಂತೇಳಿ ಅವರಿಗೆ ಎಲ್ಲ ಒಂದು ಭಯಭೀತರಾಗಿ ಇಂತ ಒಂದು ಕಾರಣಗಳನ್ನ ಇವತ್ತು ಮಾಡ್ತಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅಲ್ಲ ಸರ್, ಎರಡು ಪುತ್ಥಳಿ ಅನಾವರಣ ಮಾಡೋದ್ರ ಮೂಲಕ ಇಲ್ಲೋ ಒಂದು ಕಡೆ ಎಸ್ಟಿ ಸಮುದಾಯದ ಇಲ್ಲ, ಒಂದೇ ಅದನ್ನ ತಮ್ಗೆ ಹೇಳ್ತಿದ್ದೆ ಮಾಧ್ಯಮದವರಿಗೆ, ಇರುವಂತ ಪುತ್ಥಳಿ ಅದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರುವಂತದ್ದು, ಪ್ರೈವೇಟ್ ಜಾಗದಲ್ಲೇ ಇದ್ದಾರೆ. ಆದ್ರೆ ಅಲ್ಲಿ ಸರ್ಕಲ್ ಅನ್ನುವಂತ SP ಹೆಸರು ಬೇಡ, ಅಲ್ಲಿ ವಾಲ್ಮೀಕಿಯ ವೃತ್ತ ಅಂತೇಳಿ ಈಗಾಗಲೇ ಕೂಡ ನಾವು ಅಜೆಂಡಾದಲ್ಲಿ ಇಟ್ಕೊಂಡು ಕಾರ್ಪೊರೇಷನ್ ಡಿಕ್ಲೇರ್ ಆಗಿದೆ. ಅದಕ್ಕೆ ಅಲ್ಲಿ ಖ್ಯಾತ ಇವರು ನಮ್ಮ ಅರುಣ್ ಯೋಗರಾಜ್ ಅಂದ್ರೆ ಶ್ರೀರಾಮನನ್ನ ಕೆತ್ತನೆ ಮಾಡುವಂತವ್ರ ಜೊತೆಗೆ ಕೆತ್ತನೆ ಮಾಡ್ಬೇಕಂತೇಳಿ ಶಾಸಕರು ಪಟ್ಟಿಡಿದ ಅವ್ರ ಹತ್ರ ಮಾಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಬಿಜೆಪಿ ಅವರು ಈಗಾಗಲೇ ನಾವು ಅದನ್ನ ವಾಲ್ಮೀಕಿ ಸರ್ಕಲ್ ಅಂತ ಘೋಷಣೆ ಮಾಡಿದ್ವಿ, ಇವರು ಎರಡನೇ ರೀತಿಯಲ್ಲಿ ಮತ್ತೆ ಮಾಡ್ತಾರಂತ. ಅವರು ಎಲ್ಲಿ ಆಗಿದ್ದಿಲ್ಲ, ಅದನ್ನ ಮಾನ್ಯತೆಯಲ್ಲಿ ಪಡೆದಿದ್ದಿಲ್ಲ. ಅದನ್ನ ಒಂದು ಶೇಪ್ ಅಪ್ ಮಾಡ್ಕೊಂಡು, ಅಂದ್ರೆ ಒಂದು ದೊಡ್ಡದ ವಾಲ್ಮೀಕಿ ಸರ್ಕಲ್ ಅಂತ ಹೇಳ್ಬಿಟ್ರೆ ಅದಾಗೋದಿಲ್ಲ. ಅದಕ್ಕೊಂದು ಲೈಟಿಂಗ್ ಕೊಟ್ಟು ಒಂದು ಅನಾವರಣ ಮಾಡಿ ಒಂದು ಒಳ್ಳೆಯ ಪಾರ್ಕ್ ಮಾಡಿ ಮಾಡ್ಬೇಕಂತೇಳಿ ಒಂದು ಉದ್ದೇಶ ನಮ್ಮ ಶಾಸಕರಲ್ಲಿತ್ತು. ಅದನ್ನ ನೆರವೇರಿಸಕ್ ಹೋದಾಗ ನನ್ನ ಮನೆ ಮುಂದೆ ಈ ರೀತಿ ಮಾಡ್ತಾರೆ ಅನ್ನುವಂತ ವಿಚಾರ ಅವರಿಗೆ ಒಂದು ಎಲ್ಲ ಒಂದ್ ಕಡೆ ನೋವಾಗಿದೆ ಅಂತ ಒಂದು ವಿಚಾರವನ್ನು ಹೇಳ್ತೀನಿ ನಾನು. ಇಲ್ಲಿ ಯಾರೊಬ್ಬರು ಹಿಂದೆ ನಿಮ್ಮಂತರ ಇನ್ನೊಬ್ಬರು ಯಾರು ಕನ್ವಿನ್ಸ್ ಮಾಡೋದಾಗಿದೆ, ಆಗಿರ್ತಾರೆ ಸಂಪೂರ್ಣವಾಗಿ ಹಿಂದೆ ಪೊಲೀಸ್ ವೆಹಿಕಲ್ ಆಡಳಿತ ವೆಹಿಕಲ್ ಅದು ನೀವು ಒಪ್ಪಲೇಬೇಕಿರೋದು. ಇಲ್ಲ, ಆ ರೀತಿಯಾದಂತಂದ್ರೆ ಏನಾಗಿದೆ, ಸಡನ್ ಆಗಿ ಆದಾಗ ಪ್ಲಾನ್ ಇದ್ದವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ವಾಲ್ಮೀಕಿಯ ಪುತ್ಥಳಿಯನ್ನ ಇಟ್ಕೊಂಡು ಅವ್ರು ಈ ರೀತಿ ಮಾಡ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇಲ್ಲ. ಬಿಜೆಪಿ ಅವರು ಎಷ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ ನೋಡಿ. ಅಲ್ಲ, ಆಮೇಲೆ ಬಂದ್ರ ಅವರು
ರಾತ್ರಿ 1 ಗಂಟೆ ಕೂಡ ಘೋಷಣೆ ಮಾಡಲಿಲ್ಲ ಇಲ್ಲ ಬೆಳಿಗ್ಗೆ ಇದ್ರೆ ರಾತ್ರಿ ಆದಾಗ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಪೊಲೀಸರು ಅಲ್ಲ ಜನಕ್ಕೆ ಚದುರಿಸ್ಬೇಕು ಆಚರಿಸಲ್ಲ ಮುಂದೆ ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿ ಒಂದು ಬಾರಿ ಬಾರಿ ಆಯ್ತು 40 ಸಾಕು ಮಾಡಲಿಲ್ಲ ಬೆಳಿಗ್ಗೆ ಮಾಡಿದ್ದಾರೆ, ಬೆಳಿಗ್ಗೆ ಮಾಡಿದ್ದಾರೆ. ಅಂದ್ರೆ 2 ಗಂಟೆ ಬಂದ 1:30 ಟೈಮಲ್ಲಿ ಮಾಡಿದ್ದಾರೆ. ಅಷ್ಟರೊಳಗೆ ಜನ ಎಲ್ಲ ಇದಾಗಿದೆ. ಆದ್ರೆ ಒಂದೇ ನಮ್ಮ ಬಳ್ಳಾರಿಯಲ್ಲಿ ಶಾಂತ ರೀತಿಯಾಗಿರುವಂತ ಶಾಂತಿಯನ್ನ ಕದಡುವಂತ ಒಂದು ಕೆಲಸ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರಿಗೆ ಇಷ್ಟೇ, ಮಹರ್ಷಿ ವಾಲ್ಮೀಕಿಯ ಒಂದು ಏನು ಜನಾಂಗ ಕಾಂಗ್ರೆಸ್ ಪಕ್ಷದ ಪರವಾಗಿದೆ, ಅದನ್ನ ಯಾವ ರೀತಿಯಾಗಿ ನಾವು ಕೈವಶ ಮಾಡ್ಬೇಕಂತೇಳಿ ಅವರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ರೀತಿಯಾದಂತ ಒಂದು ಗೂಬೆ ಕೂರಿಸುವಂತ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಈಗ 4 ಜನ ವಾಲ್ಮೀಕಿ ಶಾಸಕರಿದ್ದಾರೆ. ಯಾವತ್ತೂ ಕೂಡ ನೀವು 5 ಜನ ಯಾವತ್ತೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಭರತ್ ರೆಡ್ಡಿ ಅವರು ಒಬ್ಬಂಟಿ ಕೆಲಸ ಮಾಡೋದಕ್ಕೆ ಈ ಘಟನೆ ಕಾರಣನಾ? ಯಾರು ಇಲ್ಲ, ನಾವೆಲ್ಲರೂ ಜೊತೆಗಿದ್ದೀವಿ. ಯಾವತ್ತೂ ಕೂಡ ನಮ್ಮ ಉದ್ದೇಶ ಏನಿದೆ ಗೊತ್ತಾ, ನಾವು ವಾಲ್ಮೀಕಿಯ ಪುತ್ಥಳಿಯನ್ನು ಮಾಡೋದಕ್ಕಿಂತ ಅನ್ಯರು ಮಾಡಿದ್ರೆ ಒಳ್ಳೇದಂತ ಹೇಳಿ ನಮ್ದು. ಯಾಕಂದ್ರೆ ಅವರು ಒಂದು ಗೌರವ ಕೊಟ್ಟಿದ್ದಾರೆ, ನಾವು ಅದನ್ನ ಸ್ವಾಗತ ಮಾಡಿದ್ದೀವಿ. MP ಅವರು ಬಂದಿಲ್ಲ, BM ನಾಗರಾಜ್ ಸರ್ ಬಂದಿಲ್ಲ, ಎಲ್ಲರೂ ಬರ್ತಾರೆ, ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾರೆ. ಅದಕ್ಕೆ ನಿಮ್ಮ ಒಗ್ಗಟ್ಟಕ್ಕೆ ನಾವೆಲ್ಲರೂ ಕೂಡ ಕಾರಣನಾ ಅಂತ. ನಾವು ನಾಳೆ ಕಾರ್ಯಕ್ರಮ ಆಗಿದ್ರೆ 14 ಜನ ಕೂಡ ನಮ್ಮ ಶಾಸಕರೆಲ್ಲ ಬರ್ತಾ ಇದ್ರು. ಮೊನ್ನೆ ನಮ್ಮ ಸತೀಶ್ ಅಣ್ಣವರು ಬರ್ತಾ ಇದ್ರು, ನಮ್ಮ ಮಾಜಿ ಮಂತ್ರಿಗಳಂತ ರಾಜಣ್ಣವರು ಬರ್ತಾ ಇದ್ರು, ನಮ್ಮ ರಘುಮೂರ್ತಿ ಅವರು, ನಮ್ಮ ಜಮೀರ್ ಅಣ್ಣವರು, ನಮ್ಮ ನಾಸೀರ್ ಹುಸೇನ್ ಸಾಹೇಬರು ಎಲ್ಲರೂ ಕೂಡ ಬರ್ತಾ ಇದ್ರು. ನಾಳೆ ಬಹಳ ದೊಡ್ಡ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಇದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಇವತ್ತು ನೋಡಿ, ಇನ್ನ ನಾಳೆಯಿಂದ ಅವ್ರು ಇನ್ನ ಏನೇನ್ ಡ್ರಾಮಾ ಮಾಡ್ತಾರೋ ಅವನ್ನೆಲ್ಲ ತಮ್ಮ ಮಾಧ್ಯಮದವ್ರಿಗೆ ಇಷ್ಟಕ್ಕೆ ಮುಂಚೆ ತಾವು ಹೋಗಿ ಬಂದಿರ್ತೀರಿ. ಅವ್ರು ಡ್ರಾಮಾ ಅವನ್ನೆಲ್ಲ ಕೂಡ ನಡೆಯೋದಿಲ್ಲ. ಇವತ್ತು ಈಗಾಗಲೇ ಕೂಡ ಅವರು ಯಾವ ರೀತಿ ಇದನ್ನ ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋದಲ್ಲೇ ಅದು ಗೊತ್ತಾಗುತ್ತೆ. ಪ್ರೆಸ್ ಮೀಟ್ ಅದು ಕುಂತವ್ರನ್ನ ಬೇಗ ಏಕಾಏಕಿ ಓಡೋಗಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿಸ್ತಾರಂದ್ರೆ ಅದಕ್ಕೆ ಅಷ್ಟಕ್ಕಿಂತ ಹಾಸ್ಯಾಸ್ಪದ ಏನಿರುತ್ತೆ ಹೇಳಿ. ಥ್ಯಾಂಕ್ ಯು ಸರ್.